ಬೆಂಗಳೂರಿನಲ್ಲಿ ಬಿಎಂಟಿಸಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲೇ ಇದೆ. ಇವತ್ತು ಎರಡು ವಿಚಾರವಾಗಿ ಸುದ್ದಿಯಾಗಿದೆ. ಬನಶಂಕರಿ ಬಳಿ ಬೈಕ್ ಸವಾರ ಗ್ರೇಟ್ ಎಸ್ಕೇಪ್ ಆಗಿದ್ರೆ ವೈಟ್ ಫೀಲ್ಡ್ ಬಳಿ ಬಸ್ ಟೈರ್ ಬ್ಲಾಸ್ಟ್ ಆಗಿ ಇಬ್ಬರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ದೃಶ್ಯಗಳನ್ನ ನೋಡಿದ್ರೆ ಶಾಕ್ ಆಗುತ್ತೆ. ನೋಡ್ಕೊಂಡು ಬನ್ನಿ. ಬಿಎಂಟಿಸಿ ಬಸ್ ಬೈಕ್ ಮಧ್ಯೆ ಆಕ್ಸಿಡೆಂಟ್, ಡ್ರೈವರ್ ಸಿಗ್ನಲ್ ಜಂಪ್ ಮಾಡಿರುವ ಆರೋಪ, ಬೈಕ್ ಸವಾರ ಗ್ರೇಟ್ ಎಸ್ಕೇಪ್. ಬಿಎಂಟಿಸಿ ಚಾಲಕ ನಿರ್ವಾಹಕರ ಮೇಲೆ ಸಾರ್ವಜನಿಕರು ಹಲ್ಲೆ ಮಾಡಿದ್ರು ಅನ್ನೋ ಸುದ್ದಿ ಇತ್ತೀಚೆಗೆ ಕಾಮನ್ ಅನ್ನೋ ರೀತಿಯಾಗಿತ್ತು. ಆದ್ರೀಗ ಬಿಎಂಟಿಸಿ ಚಾಲಕನ ಅಜಾಗರೂಕತೆಯಿಂದ ಅಪಘಾತವಾಗಿದೆ. ಆ ದೃಶ್ಯ ನೋಡಿದ್ರೆ ಮೈ ನಡುಗುತ್ತೆ. ಈ ಘಟನೆ ನಡೆದಿರೋದು ಬನಶಂಕರಿ ಬಸ್ ಸ್ಟಾಪ್ ಬಳಿ. ನಿನ್ನೆ ಮಧ್ಯಾಹ್ನ 12:07 ಬನಶಂಕರಿ ಬಸ್ ನಿಲ್ದಾಣದ ಬಳಿ ಬಿಎಂಟಿಸಿ ಬಸ್ ಎದುರು ಸಿಗ್ನಲ್ ಕ್ರಾಸ್ ಮಾಡುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಗುದ್ದಿದೆ. ಬೈಕ್ ಸವಾರ ಚೆಂಡಿನ ರೀತಿ ರಸ್ತೆಯ ಮೇಲೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಪ್ರಾಣಾಪಾಯವಾಗಿಲ್ಲ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಈ ದೃಶ್ಯಗಳು ಹಿಂದೆಯೇ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಬಸ್ ಚಾಲಕನ ವಿರುದ್ಧ ಎಕ್ಸ್ ಮೂಲಕ ಸಂಚಾರಿ ಪೊಲೀಸರು ಬಿಬಿಎಂಪಿ ಕಮಿಷನರ್ಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬಿಎಂಟಿಸಿ ಬಸ್ ಟೈರ್ ಬ್ಲಾಸ್ಟ್, ಪ್ರಯಾಣಿಕರಿಗೆ ಗಾಯ. ವೈಟ್ ಫೀಲ್ಡ್ ಬಳಿ ಬಿಎಂಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗಿ ಇಬ್ಬರು ಪ್ರಯಾಣಿಕರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಿನ್ನೆ ಬೆಳಿಗ್ಗೆ 9:30 ವೈಟ್ ಫೀಲ್ಡ್ ಬಳಿಯ ಕೆಟಿಪಿಒ ಬಸ್ ಸ್ಟ್ಯಾಂಡ್ ಬಳಿ ಈ ಘಟನೆ ನಡೆದಿದೆ. ಡಿಪೋ 33 ಎಜಿಎಸ್ ಲೇಔಟ್ ಹರೇಹಳ್ಳಿಗೆ ಸೇರಿದ ಬಸ್ ಐಟಿಪಿಎಲ್ನಿಂದ ಸಿಲ್ಕ್ ಬೋರ್ಡ್ಗೆ ಸಂಚಾರ ಮಾಡುತ್ತಿತ್ತು. ಈ ವೇಳೆ ಇದಕ್ಕಿದ್ದಂತೆ ಬಸ್ ಹಿಂಭಾಗದ ಒಳಚಕ್ರ ಬ್ಲಾಸ್ಟ್ ಆಗಿದೆ. ಚಕ್ರದ ಮೇಲ್ಭಾಗದ ಸೀಟಿನಲ್ಲಿ ಕುಳಿತಿದ್ದ ಇಬ್ಬರು ಪ್ರಯಾಣಿಕರ ಕೈ ಕಾಲಿಗೆ ಗಾಯವಾಗಿದೆ. ಗಾಯಗೊಂಡ ಉತ್ತರ ಪ್ರದೇಶ ಮೂಲದ ಇಬ್ಬರನ್ನು ವೈದೇಹಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಒಟ್ನಲ್ಲಿ ನಿನ್ನೆ ಒಂದೇ ದಿನ 2 ಅಪಘಾತಗಳು ನಡೆದಿದೆ. ಈ ಬಗ್ಗೆ ತನಿಖೆಯಾಗಬೇಕು. ಗಾಯಾಳುಗಳಿಗೆ ಬಿಎಂಟಿಸಿಯಿಂದಲೇ ಚಿಕಿತ್ಸೆ ಕೊಡಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.